ದಿನಂಪ್ರತಿ ದುಡಿಮೆಗೆ ಹೋಗುತ್ತಿದ್ದ ತನ್ನ ಕೆಳಗೆ ಒಂದು 5-6 ಮಂದಿಗೆ ಕೆಲಸ ಕೊಡುತ್ತಿದ್ದ ಮೇಸ್ತ್ರಿ ಒಂದು 10,000 ಸಾಲವಿದೆಯಾ ಎಂದು ಕೇಳಿದಾಗ ಯಾಕೆ ಎಂದು ಕೇಳಿದೆ. ಕೆಲಸ ಇಲ್ಲದೆ ದಿನಗಳೇ ಕಳೆದಿದೆ, ನನಗೂ ಕೆಲಸವಿಲ್ಲ, ನನ್ನನ್ನು ನಂಬಿ ದುಡಿಯುತ್ತಿದ್ದವರಿಗೂ ಕೆಲಸವಿಲ್ಲ, ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುತ್ತಿದ್ದ ಕೆಂಪು ಕಲ್ಲುಗಳು ಹೊಯ್ಗೆಗಳು ಸಿಗುತ್ತಿಲ್ಲ, ಕಟ್ಟಡ ಕಾಮಗಾರಿಗಳು ನಿಂತು ಹೋಗಿದೆ. ಇದೇ ಸಂದರ್ಭವನ್ನ ಲಾಭವನ್ನಾಗಿಸುವ ವ್ಯಾಪಾರಗಳು ನಡೆಯುತ್ತಿದೆ. ಪ್ರಕೃತಿ ದತ್ತವಾಗಿ ಸಿಗುವ ವಸ್ತುಗಳು ಲೀಗಲ್ ಆಗಿ ಜನಸಾಮಾನ್ಯರಿಗೆ ಸಿಗುವಂತಾಗಬೇಕು. ಕಥೆಗಳನ್ನ ಹೇಳಿ 30 ರೂಪಾಯಿಗೆ ಸಿಗುತ್ತಿದ್ದ ಕೆಂಪು ಕಲ್ಲು ಬೆಲೆ ಏರಿಕೆಯಾದರೆ ಅದು ಜನಸಾಮಾನ್ಯರಿಗೆ ಮಾಡುತ್ತಿರುವ ತೊಂದರೆ. ಈ ರೀತಿಯಾದರೆ ನಿರ್ಮಾಣ ಕ್ಷೇತ್ರದ ವಸ್ತುಗಳ ಬೆಲೆ ಏರಿಕೆಯ ಬಿಸಿ ತಟ್ಟುವುದು ಜನಸಾಮಾನ್ಯರಿಗೆ ಎನ್ನುವುದನ್ನು ಮರೆಯುವಂತಿಲ್ಲ. ಎಲ್ಲವೂ ಲೀಗಲ್ ಆಗಿ ನಡೆಯಲಿ, ಲೀಗಲ್ ಆಗಿಯೇ ನಡೆಸಲಿ. ಜನಸಾಮಾನ್ಯರಿಗೆ ನಿರ್ಮಾಣ ವಸ್ತು ಕಡಿಮೆ ಬೆಲೆಯಲ್ಲಿ ದೊರೆಯುವಂತಾಗಲಿ, ದಲ್ಲಾಳಿಗಳ ಕಾಟ ನಿಲ್ಲುವಂತಾಗಲಿ. ದುಡಿಯುವ ಕೈಗಳ ಉದ್ಯೋಗಕ್ಕೆ ಎದುರಾದ ಸಮಸ್ಯೆಯನ್ನ ಶೀಘ್ರದಲ್ಲೇ ಪರಿಹರಿಸಿ.